ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಮುತ್ಸದ್ದಿ ರಾಜಕಾರಣಿ, ರಾಜಕೀಯದ ಅಜಾತ ಶತ್ರು ಎಸ್.ಎಂ. ಕೃಷ್ಣರನ್ನ ಕಳ್ಕೊಂಡಿದ್ದೇವೆ. ಬಂಧುಗಳೇ, ಒಂದಷ್ಟು ರಾಜಕಾರಣಿಗಳು ಅಂದಾಗ ಕಾಂಟ್ರವರ್ಸಿ ಜಾಸ್ತಿ, ಬ್ಲಾಕ್ ಮಾರ್ಕ್ ಜಾಸ್ತಿ, ಭ್ರಷ್ಟಾಚಾರದ ಆರೋಪಗಳೆಲ್ಲವೂ ಕೂಡ ಜಾಸ್ತಿ. ಆದರೆ ಎಸ್.ಎಂ. ಕೃಷ್ಣ ಅಂತಹ ಭ್ರಷ್ಟಾಚಾರದ ಆರೋಪವನ್ನು ಹೊತ್ಕೊಂಡಂಥವರಲ್ಲ, ಹೇಳಿಕೊಳ್ಳುವಂಥ ಬ್ಲಾಕ್ ಮಾರ್ಕ್ಸ್ ಕೂಡ ಇರಲಿಲ್ಲ. ಅದರ ಆಚೆಗೆ ರಾಜಕಾರಣದಲ್ಲಿ ಓರ್ವ ವ್ಯಕ್ತಿ ಯಾವೆಲ್ಲ ಹುದ್ದೆಯನ್ನು ಅಥವಾ ಪಾತ್ರವನ್ನು ನಿಭಾಯಿಸಬಹುದೋ ಬಹುತೇಕ ಎಲ್ಲವನ್ನೂ ಕೂಡ ಪಡೆದುಕೊಂಡಂಥವರು ಎಸ್.ಎಂ. ಕೃಷ್ಣ. ಶಾಸಕನಾಗಿ, ಸಂಸದನಾಗಿ, ವಿಧಾನ ಪರಿಷತ್ ಸದಸ್ಯನಾಗಿ, ರಾಜ್ಯದಲ್ಲಿ ಸಚಿವನಾಗಿ, ಕೇಂದ್ರದಲ್ಲಿ ಸಚಿವನಾಗಿ, ಮುಖ್ಯಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ಸ್ಪೀಕರ್ ಆಗಿ, ರಾಜ್ಯಪಾಲನಾಗಿ ಎಲ್ಲ ಹುದ್ದೆಯನ್ನು ಕೂಡ ನಿರ್ವಹಿಸಿದಂಥ ಶ್ರೇಯ ಅವರದ್ದು. ಅದರಲ್ಲೂ ಕೂಡ ವಿದೇಶಾಂಗ ಸಚಿವನಾಗಿದ್ದಂತಹ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡಿದಂಥವರು. ಮುಖ್ಯಮಂತ್ರಿ ಆಗಿದ್ದಾಗಲಂತೂ ಬಿಡಿ, ಬೆಂಗಳೂರಿಗೆ ಬೇರೆ ರೂಪವನ್ನೇ ಕೊಟ್ಟುಬಿಟ್ರು. ಇವತ್ತು ಸಿಲಿಕಾನ್ ಸಿಟಿ, IT ಹಬ್ ಅಂತ ಕರಿತಿದ್ದೀವಿ ಅಂದರೆ ಅದಕ್ಕೆ ಎಸ್.ಎಂ. ಕೃಷ್ಣ ಮೂಲ ಕಾರಣ. ಬ್ರ್ಯಾಂಡ್ ಬೆಂಗಳೂರು ಅಂತ ಕರಿತಿದ್ದೀವಿ ಅಂದರೆ ಅದಕ್ಕೊಂದು ಗಟ್ಟಿ ತಳಪಾಯವನ್ನು ಹಾಕೊಟ್ಟಂಥವ್ರು ಅಂದರೆ ಇದೇ ಎಸ್.ಎಂ. ಕೃಷ್ಣ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಜೊತೆಗೆ ಆ ಕಾಲದಲ್ಲೇ ವಿದೇಶದಲ್ಲಿ ಶಿಕ್ಷಣವನ್ನು ಪಡೆದು ಭಾರತಕ್ಕೆ ವಾಪಸ್ ಬಂದು ರಾಜಕೀಯದಲ್ಲಿ ಗಟ್ಟಿಯಾದಂಥ ಛಾಪನ್ನು ಮೂಡಿಸಿದಂಥವರು ಎಸ್.ಎಂ. ಕೃಷ್ಣ. ಬಂಧುಗಳೇ, ಹಿಂದಿನ ವಿಡಿಯೋದಲ್ಲಿ ಎಸ್.ಎಂ. ಕೃಷ್ಣರ ಬದುಕಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಂಗತಿಯನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಈ ವಿಡಿಯೋದಲ್ಲಿ ಅವರ ವೈಯಕ್ತಿಕ ಬದುಕಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಂಗತಿಯನ್ನು ಗಮನಿಸೋಣ. ಬಂಧುಗಳೇ, ಮೊದಲಿಗೆ ಅವರ ಮದುವೆ ವಿಚಾರದಿಂದ ಶುರು ಮಾಡೋಣ. ಎಸ್.ಎಂ. ಕೃಷ್ಣ ಪತ್ನಿ ಪ್ರೇಮ. ಎಸ್.ಎಂ. ಕೃಷ್ಣ ತಮ್ಮ ಕುಟುಂಬವನ್ನ ರಾಜಕಾರಣದಲ್ಲಿ ಹೆಚ್ಚಾಗಿ ಬಿಟ್ಕೊಳ್ಳದ ಕಾರಣಕ್ಕಾಗಿ ಅಥವಾ ಕುಟುಂಬ ರಾಜಕಾರಣವನ್ನ ಮಾಡದಂತ ಕಾರಣಕ್ಕಾಗಿ ಅವರ ಫ್ಯಾಮಿಲಿ ಬಗ್ಗೆ ಬಹುತೇಕರಿಗೆ ತಿಳಿದಿರ್ಲಿಕ್ಕಿಲ್ಲ. ಹೀಗಾಗಿ ಈ ಸಂಗತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಎಸ್.ಎಂ. ಕೃಷ್ಣ ಅರೇಂಜ್ಡ್ ಮ್ಯಾರೇಜ್ ಆಗಿದ್ದು 1966ರಲ್ಲಿ. ಅವರ ಪತ್ನಿಯ ಊರು ತೀರ್ಥಹಳ್ಳಿಯ ಕುಡುಮಲ್ಲಿಗೆ. ಹೀಗಾಗಿ ಎಸ್.ಎಂ. ಕೃಷ್ಣ ಮಲೆನಾಡಿನ ಅಳಿಯ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮಾಜಿ ಸಿಎಂ ಆಗಿದ್ದಂಥ ಕಡದಾಳ ಮಂಜಪ್ಪನವರ ಸಂಬಂಧಿ ಪ್ರೇಮ. ಹೀಗಾಗಿ ಕಡದಾಳ ಮಂಜಪ್ಪನವರ ಮೂಲಕ ಎಸ್.ಎಂ. ಕೃಷ್ಣ ಹಾಗೆ ಪ್ರೇಮ ಅವರ ಮದುವೆ ಆಗತ್ತೆ. ಆಗ ಎಸ್.ಎಂ. ಕೃಷ್ಣ ಶಾಸಕನಾಗಿದ್ರು. ರಾಜಕಾರಣದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಛಾಪು ಮೂಡಿಸ್ತಾ ಇದ್ರು. ಎಸ್.ಎಂ. ಕೃಷ್ಣರಿಗೆ ಇಬ್ಬರು ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಇರಲಿಲ್ಲ. ಮಾಳವಿಕಾ ಮೊದಲ ಮಗಳು. ಮಾಳವಿಕಾ ಬಗ್ಗೆ ನಿಮ್ಮಲ್ಲಿ ಬಹುತೇಕರಿಗೆ ಗೊತ್ತಿರುತ್ತೆ. ಕೆಫೆ ಕಾಫಿ ಡೇನ ಸಂಸ್ಥಾಪಕ ದಿವಂಗತ ವಿ.ಜಿ. ಸಿದ್ಧಾರ್ಥ್ ಅವರ ಪತ್ನಿ ಮಾಳವಿಕಾ. ವಿ.ಜಿ. ಸಿದ್ಧಾರ್ಥ್ ಅವರು ವಿಧಿವಶರಾದ ನಂತರ ಮಾಳವಿಕಾ ಕಂಪ್ಲೀಟ್ ಆ ಕೆಫೆ ಕಾಫಿ ಡೇನ ಟೇಕ್ ಓವರ್ ಮಾಡಿದ್ದಾರೆ. ಒಂದು ಹಂತಕ್ಕೆ ಅದನ್ನು ತಂದು ನಿಲ್ಲಿಸುವಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ. ಇನ್ನು ಮಾಳವಿಕಾ ಅವರಿಗೆ ಇಬ್ಬರು ಗಂಡು ಮಕ್ಕಳು, ಅಮಾರ್ತ್ಯ ಹಾಗೆ ಇಶಾನ್. ಅಮಾರ್ತ್ಯ ಡಿ.ಕೆ. ಶಿವಕುಮಾರ್ ಅವರ ಪುತ್ರಿಯಾಗಿರುವಂಥ ಐಶ್ವರ್ಯರನ್ನ ಮದುವೆ ಆಗಿದ್ದಾರೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಹಾಗೆ ಎಸ್.ಎಂ. ಕೃಷ್ಣ ಕುಟುಂಬ ಸಂಬಂಧಿಕರು. ಇನ್ನು ಎರಡನೇ ಮಗಳ ಬಗ್ಗೆ ಬಹುತೇಕರಿಗೆ ಗೊತ್ತಿರಲಿಕ್ಕಿಲ್ಲ. ಎಸ್.ಎಂ. ಕೃಷ್ಣ ಎರಡನೇ ಪುತ್ರಿ ಶಾಂಭವಿ ಅಂತ ಅವರ ಹೆಸರು. ಅವರು ಕೂಡ ಹೆಚ್ಚಾಗಿ ಗುರುತಿಸ್ಕೊಂಡಿದ್ದು ಕಡಿಮೆ, ಅಂದ್ರೆ ರಾಜಕಾರಣದಲ್ಲಾಗಲಿ ಅಥವಾ ಸಾರ್ವಜನಿಕ ಜೀವನದಲ್ಲಿ ಗುರುತಿಸ್ಕೊಂಡಿದ್ದು ಕಡಿಮೆ. ಶಾಂಭವಿ ಅವರು ಕೂಡ ಒಂದು ಬಿಸ್ನೆಸ್ ಅನ್ನು ನಡೆಸ್ತಾ ಇದ್ದಾರೆ. SDU ಅಂತ ಒಂದು ವೈನರಿ, ಅಂದ್ರೆ ಒಂದು ದೊಡ್ಡ ಸಂಸ್ಥೆಯನ್ನು ಕಟ್ಟಿಬಿಟ್ಟಿದ್ದಾರೆ. ನಂದಿ ವ್ಯಾಲಿಯಲ್ಲಿ ವೈನ್ ಯಾರ್ಡ್ ಇದೆ, ಅಂದ್ರೆ ವೈನ್ ಅನ್ನ ಉತ್ಪಾದನೆ ಮಾಡುವಂತ ಒಂದು ದೊಡ್ಡ ಕಂಪನಿಯನ್ನ ಕಟ್ಟಿ ಬೆಳೆಸುವಂತ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಆ ಕಂಪನಿಯನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆಗಾಗ ಅವರಿಗೆ ಅಲ್ಲಿ ಟಿಕೆಟ್ ಕೊಡಬೇಕು, ಇಲ್ಲಿ ಟಿಕೆಟ್ ಕೊಡಬೇಕು ಅಂತ ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ಆಯಿತು. ಎಸ್.ಎಂ. ಕೃಷ್ಣ ಬಿಜೆಪಿಗೆ ಬಂದಂತ ಸಂದರ್ಭದಲ್ಲೂ ಕೂಡ ತಮ್ಮ ಪುತ್ರಿಗೆ ಟಿಕೆಟ್ಗೋಸ್ಕರ ಬೇಡಿಕೆಯನ್ನು ಇಟ್ಟಿದ್ರಂತೆ. ಅದಾದ ಬಳಿಕ ಏನಾಯ್ತು ಗೊತ್ತಿಲ್ಲ, ಆ ವಿಚಾರ ಎಲ್ಲವೂ ಕೂಡ ತಣ್ಣಗಾಯ್ತು. ಆದ್ರೆ ಇನ್ನೊಂದು ಸಂಗತಿ ಬಹುತೇಕರಿಗೆ ಗೊತ್ತಿರಲಿಕ್ಕಿಲ್ಲ. ಎಸ್.ಎಂ. ಕೃಷ್ಣರ ಎರಡನೇ ಪುತ್ರಿ ಶಾಂಭವಿ ವಿಜಯ್ ಮಲ್ಯ ಮಲ ಸಹೋದರ ಉಮೇಶ್ ಹಿಂಗೋರಾಣಿಯವರ ಪತ್ನಿ. ಉಮೇಶ್ ಮೋಹನ್ ಹಿಂಗೋರಾಣಿ ಅಂತ ಹೇಳಿ ಅವರು ವಿಜಯ್ ಮಲ್ಯರ ಮಲ ಸಹೋದರ. ವಿಜಯ್ ಮಲ್ಯ ತಂದೆ ವಿಠಲ್ ಮಲ್ಯ 2-3 ಮದುವೆ ಆಗಿರ್ತಾರೆ. ಅದರಲ್ಲಿ ಒಬ್ಬರ ಮಗ ಈ ಉಮೇಶ್ ಹಿಂಗೋರಾಣಿ. ಮೊದಲು UB ಕಂಪನಿಯಲ್ಲೇ ಕೆಲಸವನ್ನ ಮಾಡ್ತಾ ಇದ್ರು. ಅದಾದ ಬಳಿಕ SDU ವೈನರಿ ಇದೆಯಲ್ಲ, ಅದರಲ್ಲಿ ಗಂಡ ಹೆಂಡತಿ ಇಬ್ಬರು ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಅವರ ವೈಯಕ್ತಿಕ ಜೀವನ ಅಥವಾ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿ. ಇನ್ನು ಎರಡನೇ ಪುತ್ರಿಗೆ ದೇವ ಎನ್ನುವಂತ ಮಗ ಕೂಡ ಇದ್ದಾರೆ. ಈಗ ನಾನು ಹೇಳೋದಿಕ್ಕೆ ಹೊರಟಿರೋದು ಎಸ್.ಎಂ. ಕೃಷ್ಣ ಬದುಕಿನಲ್ಲಿ ವಿಪರೀತ ಕಾಡಿದಂತಹ ಒಂದು ವಿಚಾರ. ಅವರು ಸಾಕಷ್ಟು ಸಂದರ್ಶನಗಳಲ್ಲಿ ಇದನ್ನು ಹೇಳ್ಕೊಂಡಿದ್ದಾರೆ. ಜೊತೆಗೆ ಸದಾಕಾಲ ಅವರನ್ನ ಚುಚ್ತಾ ಇದ್ದಂಥ ವಿಚಾರ ಅದು ಅವರು ಬಹಳ ಇಷ್ಟಪಡ್ತಾ ಇದ್ದಂಥ ಅಳಿಯನನ್ನ ಕಳ್ಕೊಂಡು ಬಿಡ್ತಾರೆ. ವಿ.ಜಿ. ಸಿದ್ಧಾರ್ಥ್ ಹೆಗಡೆ. ಸಿದ್ಧಾರ್ಥ್ ಹೆಗಡೆ ಹೆಸರನ್ನ ಯಾರು ತಾನೇ ಕೇಳಿಲ್ಲ ಹೇಳಿ. ಸಣ್ಣ ಹಳ್ಳಿಯಿಂದ ಬಂದಂತಹ ಮನುಷ್ಯ, ಸಾಧಾರಣ ಕುಟುಂಬದಲ್ಲಿ ಹುಟ್ಟಿದಂತಹ ವ್ಯಕ್ತಿ, ಅದಾದ ಬಳಿಕ ಬೆಳೆದಂಥ ಪರಿ ಇದೆಯಲ್ಲ, ಅದು ಸಾಮಾನ್ಯ ಅಲ್ವೇ ಅಲ್ಲ. ಕೆಫೆ ಕಾಫಿ ಡೇ ಎನ್ನುವಂಥ ದೊಡ್ಡದಾಗಿರುವಂಥ ಸಂಸ್ಥೆಯನ್ನು ಕಟ್ಟಿ ಅದನ್ನು ಅತೀ ಎತ್ತರಕ್ಕೆ ತೆಗೆದುಕೊಂಡು ಹೋದಂಥವರು ವಿ.ಜಿ. ಸಿದ್ಧಾರ್ಥ್ ಹೆಗಡೆ.
ಅತ್ಯಂತ ಸರಳವಾಗಿ ಬದುಕನ್ನು ಸಾಗಿಸ್ತಂಥವರು, ಸಾವಿರಾರು ಮಂದಿಗೆ ಉದ್ಯೋಗವನ್ನು ಕೊಟ್ಟಂಥವರು. ಆದರೆ ಎಂದಿಗೂ ಕೂಡ ಎಸ್ ಎಂ ಕೃಷ್ಣ ಅಳಿಯ ಅಂತ ಹೇಳ್ಕೊಂಡು ಓಡಾಡ್ತಾ ಇರಲಿಲ್ಲ. ಹಾಗೆ ಎಸ್ ಎಂ ಕೃಷ್ಣ ರಾಜಕೀಯ ಬದುಕಿನಲ್ಲೂ ಕೂಡ ಹೆಚ್ಚಾಗಿ ಮೂಗು ತೂರಿಸಿದವರು ಅಲ್ಲವೇ ಅಲ್ಲ ವಿ ಜಿ ಸಿದ್ಧಾರ್ಥ ಹೆಗಡೆ. ತಮ್ಮದೇ ಆದಂಥ ರೀತಿಯಲ್ಲಿ ಅದ್ಭುತವಾಗಿ ಬದುಕನ್ನು ಕಟ್ಕೊಂಡಂಥವರು. ಇಂತಹ ಸಿದ್ಧಾರ್ಥ ಹೆಗಡೆ 2019 ಜುಲೈ 29ನೇ ತಾರೀಕು ಇದ್ದಕ್ಕಿದ್ದ ಹಾಗೆ ನಾಪತ್ತೆ ಆಗಿಬಿಡ್ತಾರೆ. ಸಂಜೆ ಕಾರಲ್ಲಿ ಹೊರಟಿರ್ತಾರೆ ಡ್ರೈವರ್ ಜೊತೆಗೆ. ಡ್ರೈವರನ್ನು ಒಂದು ಕಡೆ ನಿಲ್ಲಿಸಿ ಮಂಗಳೂರಿನ ಉಳ್ಳಾಲೆ ರಸ್ತೆಯ ಆ ನೇತ್ರಾವತಿ ಸೇತುವೆ ಇದೆಯಲ್ಲ, ಅಲ್ಲಿ ಇದ್ದಕ್ಕಿದ್ದ ಹಾಗೆ ನಾಪತ್ತೆ ಆಗಿಬಿಡ್ತಾರೆ. ಎಲ್ಲಿ ಹೋದ್ರು ಏನು ಒಂದು ಕೂಡ ಗೊತ್ತಿಲ್ಲ. ಎಸ್ ಎಂ ಕೃಷ್ಣ ಅಳಿಯ ನಾಪತ್ತೆ ಎನ್ನುವಂಥ ವಿಚಾರ ರಾಜ್ಯಾದ್ಯಂತ ಅಲ್ಲ, ಇಡೀ ದೇಶಾದ್ಯಂತ ಸಂಚಲನ ಮೂಡಿಸೋದಕ್ಕೆ ಶುರುವಾಗುತ್ತೆ. 2 ದಿನಗಳ ಕಾಲ ತೀವ್ರ ಶೋಧವನ್ನು ಮಾಡಲಾಗುತ್ತೆ. ಕೊನೆಗೆ ಜುಲೈ 31ನೇ ತಾರೀಕು ಹೊಯ್ಗೆ ಬಜಾರ್ ಸಮೀಪ ಅವರ ದೇಹ ಪತ್ತೆಯಾಗುತ್ತೆ. ಆನಂತರ ಗೊತ್ತಾದಂಥ ಸಂಗತಿ ಅಂದರೆ ಸಿದ್ಧಾರ್ಥ ಹೆಗಡೆ ತಮ್ಮ ಪ್ರಾಣವನ್ನು ತಾವೇ ಕಳ್ಕೊಂಡು ಬಿಟ್ರು ಅಂತ. ಕೊನೆಯದಾಗ ಅವರು ಬರೆದಂಥ ಒಂದಷ್ಟು ಮರಣ ಪತ್ರದ ಡೀಟೇಲ್ ಕೂಡ ಪತ್ತೆ ಆಯಿತು. ಅದರೊಳಗೆ ಸಾಕಷ್ಟು ವಿಚಾರವನ್ನು ಅವರು ಮೆನ್ಷನ್ ಮಾಡಿರ್ತಾರೆ. ಎಲ್ಲ ತಪ್ಪುಗಳಿಗೂ ಕೂಡ ನಾನೊಬ್ಬನೇ ಹೊಣೆಗಾರ, ಇದಕ್ಕೂ ನನ್ನ ಕಂಪನಿಗಾಗಲಿ ನನ್ನ ಕುಟುಂಬಕ್ಕಾಗಲಿ ಯಾವುದಕ್ಕೂ ಸಂಬಂಧ ಇಲ್ಲ, ನಾನೊಬ್ಬನನ್ನೇ ಪ್ರಶ್ನೆ ಮಾಡಬೇಕು, ಓರ್ವ ಉದ್ಯಮಿಯಾಗಿ ನಾನು ಸೋತಿದ್ದೇನೆ ಎನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿರ್ತಾರೆ. ಆಗ ಗೊತ್ತಾದಂಥ ಸಂಗತಿ ಅಂದರೆ ಕಂಪನಿ ಲಾಸ್ನಲ್ಲಿರುತ್ತೆ, ಸಾಕಷ್ಟು ಸಾಲ ಅಂಥದ್ದೆಲ್ಲವೂ ಕೂಡ ಇರುತ್ತೆ ಅಂತ ಹೇಳಿ, ಪ್ರಮುಖವಾಗಿ ಹಣಕಾಸಿನ ಮುಗ್ಗಟ್ಟು ಅಂತ, IT ಇಲಾಖೆ ಕಿರುಕುಳ, ಎಲ್ಲ ವಿಚಾರಗಳು ಕೂಡ ಮುನ್ನೆಲೆಗೆ ಬಂತು. ಜೊತೆಗೆ ವಿ ಜಿ ಸಿದ್ಧಾರ್ಥ ಹೆಗಡೆ ಅವರಾಗೆ ಪ್ರಾಣ ಕಳ್ಕೊಂಡಿರ್ಲಿಕ್ಕಿಲ್ಲ, ಬೇರೆ ಯಾರಾದರೂ ಏನಾದರೂ ಮಾಡಿರಬಹುದು ಎನ್ನುವಂಥ ವಿಚಾರಗಳು ಕೂಡ ಚರ್ಚೆಗೆ ಬಂತು. ಒಟ್ಟಾರೆಯಾಗಿ ಸಾಕಷ್ಟು ವರ್ಷಗಳ ಕಾಲ ಈ ಸಂಗತಿ ನಿರಂತರವಾಗಿ ಸದ್ದು ಮಾಡ್ತಾನೆ ಇತ್ತು. ಆದರೆ ಕೊನೆಗೂ ಕೂಡ ವಿ ಜಿ ಸಿದ್ಧಾರ್ಥ ಹೆಗಡೆಗೆ ಅಸಲಿಗೆ ಏನಾಗಿತ್ತು, ಅವರೇ ಪ್ರಾಣವನ್ನು ಕಳ್ಕೊಂಡ್ರೆ ಯಾವ ಕಾರಣಕ್ಕಾಗಿ ಪ್ರಾಣ ಕಳ್ಕೊಂಡ್ರು ಸರಿಯಾಗಿ ಗೊತ್ತಾಗಲೇ ಇಲ್ಲ. ಯಾಕಂದರೆ ವಿ ಜಿ ಸಿದ್ಧಾರ್ಥ ಹೆಗಡೆ ಎಲ್ಲರಲ್ಲೂ ಕೂಡ ಮೋಟಿವೇಶನ್ ತುಂಬ್ತಾ ಇದ್ದಂತಹ ವ್ಯಕ್ತಿ. ನೀವು ಹಾಗೆ ಬದುಕಿ ಹೀಗೆ ಬದುಕಿ, ಸೋಲನ್ನು ಯಾವತ್ತೂ ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಬೇಡಿ, ಬದುಕನ್ನು ಕೊನೆಗಾಣಿಸಿಕೊಳ್ಳುವಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ, ಸದಾಕಾಲ ಹೋರಾಟವನ್ನು ಮಾಡಬೇಕು, ಬದುಕಿನ ಆನಂದವನ್ನು ಅನುಭವಿಸಬೇಕು ಎನ್ನುವಂಥ ಮಾತನ್ನು ಹೇಳ್ತಿದ್ದವರು. ಅಂತಹ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಹೋಗಿ ಪ್ರಾಣ ಕಳ್ಕೊಂಡ್ರು ಅಂದಾಗ ಸಾಕಷ್ಟು ಜನರಿಗೆ ಅನುಮಾನ ಬಂತು. ಅದಾದ ಬಳಿಕ ಅಂತೆ ಕಂತೆ ಊಹಾಪೋಹ ಇಂಥ ವಿಚಾರಗಳಲ್ಲೂ ಕೂಡ ಸದ್ದಾಯಿತು. ಆದರೆ ಈಗಲೂ ಕೂಡ ವಿ ಜಿ ಸಿದ್ಧಾರ್ಥ ಹೆಗಡೆ ಸಾವಿಗೆ ಅಸಲಿ ಕಾರಣ ಏನು ಅದು ನಿಗೂಢವಾಗಿ ಉಳ್ಕೊಂಡಿದೆ. ಮೇಲ್ನೋಟ ಕಂಪನಿ ಸಾಲದಲ್ಲಿದ್ದು ನಷ್ಟದಲ್ಲಿದ್ದು ಅದು ಮಾತ್ರ ಕಾಣ್ತಾ ಇತ್ತು. ಅಂತಿಮವಾಗಿ ವಿ ಜಿ ಸಿದ್ಧಾರ್ಥ ಹೆಗಡೆಯ ಪತ್ನಿ ಮಾಳವಿಕಾ, ಎಸ್ ಎಂ ಕೃಷ್ಣರ ಮಗಳು, ಆ ಕಂಪನಿಯನ್ನು ಟೇಕ್ ಓವರ್ ಮಾಡ್ತಾರೆ. ಒಂದು ಹಂತಕ್ಕೆ ತಂದು ನಿಲ್ಲಿಸುವಲ್ಲಿ ಯಶಸ್ವಿ ಆಗ್ತಾರೆ. ಈ ರೀತಿಯಾಗಿ ತಾವು ಬದುಕಿದ್ದಂತಹ ಸಂದರ್ಭದಲ್ಲೇ ಅಳಿಯನನ್ನ ಕಳ್ಕೊಂಡಿದ್ದಿದೆಯಲ್ಲ, ಅದು ಕೂಡ ಕಳ್ಕೊಂಡಂಥ ರೀತಿ ಇದೆಯಲ್ಲ, ಬೇರೆ ರೀತಿಯಲ್ಲಿ ಏನಾದರೂ ಸಾವನ್ನಪ್ಪಿದ್ರೆ ಎಸ್ ಎಂ ಕೃಷ್ಣರಿಗೆ ಈ ಪರಿಯಾದಂಥ ನೋವು, ಈ ಪರಿಯಾದಂಥ ಮಾನಸಿಕ ಯಾತನೆ ಆಗ್ತಿತ್ತು ಎಲ್ಲೋ ಗೊತ್ತಿಲ್ಲ. ಆದರೆ ವಿ ಜಿ ಸಿದ್ಧಾರ್ಥ ಹೆಗಡೆ ಸಾವನ್ನಪ್ಪಿದಂಥ ರೀತಿ ಇದೆಯಲ್ಲ, ಅದು ಎಸ್ ಎಂ ಕೃಷ್ಣರನ್ನ ಕೊನೆಯವರೆಗೂ ಕೂಡ ಕಾಡ್ತಿತ್ತಂತೆ. ಪ್ರತಿ ಸಂದರ್ಭದಲ್ಲೂ ಕೂಡ ತಮ್ಮ ಆತ್ಮೀಯರ ಬಳಿ ಅದನ್ನು ಹೇಳಿಕೊಂಡು ಅಥವಾ ಆ ನೋವನ್ನು ಹಂಚಿಕೊಂಡು ಅವರು ದುಃಖವನ್ನು ಅನುಭವಿಸ್ತಾ ಇದ್ರಂತೆ. ಇದು ಎಸ್ ಎಂ ಕೃಷ್ಣರ ವೈಯಕ್ತಿಕ ಬದುಕು, ಅವರ ನೋವು, ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಡೀಟೇಲ್ಸ್. ಎಸ್ ಎಂ ಕೃಷ್ಣ ಬಗ್ಗೆ ಮಾತಾಡ್ತಾ ಹೋಗಿಬಿಟ್ರೆ ಪುಟಗಟ್ಟಲೆ ಆಗಿಬಿಡುತ್ತೆ. ಅವರ ಬದುಕಿ ಅತ್ಯಂತ ವರ್ಣರಂಜಿತವಾದಂತಹ ಬದುಕು. ಒಂದು ಕಾಲದಲ್ಲಂತೂ ಈ 90s ಕಿಡ್ಸ್ಗಳಿಗೆ ಈಗಲೂ ಕೂಡ ಮುಖ್ಯಮಂತ್ರಿ ಅಂದರೆ ತಕ್ಷಣ ನೆನಪಾಗೋದು ಎಸ್ ಎಂ ಕೃಷ್ಣ. ಅಷ್ಟರ ಮಟ್ಟಿಗೆ ಛಾಪು ಮೂಡಿಸಿದಂತಹ ನಾಯಕ. ಕಾಂಗ್ರೆಸ್ ಒಂದು ಹಂತಕ್ಕೆ ನೆಲಕಚ್ಚಿ ಹೋಗಿಬಿಟ್ಟಿತ್ತು ನಮ್ಮ ರಾಜ್ಯದಲ್ಲಿ. 99ರಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಕಾರಣೀಕರ್ತರಾದಂಥವರು ಎಸ್ ಎಂ ಕೃಷ್ಣ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹೀಗಿದ್ದಂಥ ಎಸ್ ಎಂ ಕೃಷ್ಣ ಕೊನೆಯ ದಿನಗಳಲ್ಲಿ ಪಕ್ಷವನ್ನೇ ಬದಲಿಸಿಬಿಡ್ತಾರೆ, ಬಿಜೆಪಿಗೆ ಜಂಪ್ ಆಗಿಬಿಡ್ತಾರೆ. ಅದಾದ ನಂತರ ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಳ್ತಾರೆ 2023ರಲ್ಲಿ. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂಥ ಸಂಗತಿ. ಒಟ್ಟಾರೆಯಾಗಿ ಏನಂತೀರಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ. ವಿಡಿಯೋ ನೋಡಿದ್ದಕ್ಕೆ.